ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಹಿರಿಯ ರಾಜಕೀಯ ಮುತ್ಸದ್ದಿ ತುರುವೇಕೆರೆ ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ್ ದಂಪತಿಗಳ 48ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಚರಣೆ. ಗಣ್ಯರ ಶುಭ ಹಾರೈಕೆ. ತುರುವೇಕೆರೆ ಕ್ಷೇತ್ರದ ಮಾಜಿ ಶಾಸಕ ಹಿರಿಯ ರಾಜಕೀಯ ಮುತ್ಸದ್ದಿ ಎಂಡಿ ಲಕ್ಷ್ಮೀನಾರಾಯಣ್ ಹಾಗೂ ಶ್ರೀಮತಿ ಭಾಗ್ಯಲಕ್ಷ್ಮೀ ನಾರಾಯಣ್ ದಂಪತಿಗಳ 48ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮಾಚರಣೆಯನ್ನು ಕೆಆರ್ಪೇಟೆಯಲ್ಲಿ ಅಭಿಮಾನಿಗಳ ಸಮಕ್ಷಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೃಷ್ಣರಾಜಪೇಟೆ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಉದ್ಯಮಿ ಡಾಕ್ಟರ್ ಬಿ ರಾಜಶೇಖರ್, ಭರತ್, ಶಿಲ್ಪಾ ಭರತ್, ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ, ವಿಶ್ರಾಂತ ಪ್ರಾಂಶುಪಾಲ ಎಸ್ಬಿ ಲೋಕೇಶ್, ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠರವರು ಲಕ್ಷ್ಮೀನಾರಾಯಣ ದಂಪತಿಗಳಿಗೆ ಶಾಲು ಹೊದಿಸಿ ಏಲಕ್ಕಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿ, ಆದರ್ಶ ದಂಪತಿಗಳು 100 ಕಾಲ ಆರೋಗ್ಯವಂತರಾಗಿ ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಸಾರ್ಥಕ ಜೀವನ ನಡೆಸುವ ಶಕ್ತಿಯನ್ನು ತಾಯಿ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರು ನೀಡಿ ರಕ್ಷಿಸಿ ಕಾಪಾಡಲಿ ಎಂದು ಶುಭ ಕೋರಿದರು. ತುರುವೇಕೆರೆ ಕ್ಷೇತ್ರದಲ್ಲಿ ಸಾವಿರಾರು ಅಭಿಮಾನಿಗಳ ಸಮಕ್ಷಮದಲ್ಲಿ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ರು. ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಕೆಆರ್ಪೇಟೆ ತಾಲೂಕಿನ ಕೊರಟೀಕೆರೆಯ ಶ್ರೀರಾಮಲಿಂಗೇಶ್ವರ ಚೌಡೇಶ್ವರಿ ಅಮ್ಮನವರ ಹೂರಹಬ್ಬದಲ್ಲಿ ಭಾಗವಹಿಸಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ರಾಜಶೇಖರ್ ದಂಪತಿಗಳ ಒತ್ತಾಯದಿಂದ ಇಲ್ಲಿಯೂ ಸರಳವಾಗಿ ವಿವಾಹ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಅಭಿನಂದನೆ ಸ್ವೀಕರಿಸಿದ್ದೇವೆ ಎಂದು ಲಕ್ಷ್ಮೀನಾರಾಯಣ ಹೇಳಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಸಾಧನೆ ಮಾಡ್ತಕ್ಕಂಥ ಒಂದು ಕಾಲದಿಂದಲೂ ಕೂಡ ಇವತ್ತು ಜಗದ್ಗುರುಗಳು ಕಾಯಕ ಯೋಗಿ ಅಂತ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಘಟನೆ ಮುಖಾಂತರವಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಮುಂದಿನ ಮಕ್ಕಳ ಭವಿಷ್ಯ ನಮ್ಮ ಕಾಲ ಮುಗೀತು, ನಮ್ಮ ಕಾಲ ಮುಗಿದಿದೆ. ಈಗ ಕಾಡು ಬಾಳ್ತಾ ಇದೆ, ಊರು ಹೋಗ್ತಾ ಇದೆ ನಮ್ಮನ್ನೆಲ್ಲ ಅಲ್ಲೊಂದು ಹೇಳಿದ್ದಾರೆ. ಹೌದಾನೆ, ಕಾಡು ಬಾಳ್ತಾ ಇದೆ, ಊರು ಹೋಗ್ತಾ ಇದೆ. ಆದರೆ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ನಾವೆಲ್ಲರೂ ಕೂಡ ಎಚ್ಚರಿಕೆ ಗಂಟೆಯನ್ನ ಇಡಬೇಕಾಗುತ್ತೆ. ಯಾಕಂದ್ರೆ ಪರಮಪೂಜ್ಯರ ಸಾಕ್ಷಿ, ಅವರು ಚಿಕ್ಕ ಮಗುವಿನಿಂದ ಹಿಡಿದು ವಿದ್ಯಾಭ್ಯಾಸದಿಂದ ಹಿಡಿದು ಇವತ್ತು ಉನ್ನತ ಅಧಿಕಾರಿಯಾಗಿ ಕೆಲಸ ಮಾಡಿ ಅದರಲ್ಲೂ ವಿಶೇಷವಾಗಿ ನಮ್ಮ ವಿಶ್ವಾಸ ಹೇಳ್ತಾ ಇದ್ರು, ಕೆಆರ್ಪೇಟೆ ತಾಲೂಕಿನ ಕೂಡ ತಹಸೀಲ್ದಾರ್ ಕೆಲಸ ಮಾಡೋದು ಅಂತ ಹೇಳಿ. ನಿಜ, ಯಾಕೆಂದ್ರೆ ನನಗೇನಾಗಬೇಕು ಅಂತಕ್ಕಂಥದ್ದಲ್ಲ ಈ ಪ್ರಪಂಚದಲ್ಲಿ, ಈ ಭೂಮಿನಲ್ಲಿ ನಾನು ಏನ್ ಮಾಡಿದ್ರೆ ಜನಗಳಿಗೆ ಅನ್ನತಕ್ಕಂಥ ಒಂದು ವಾತಾವರಣ ಏನಾದ್ರು ಇದ್ರೆ ಅದು ಪರಪೂಜ್ಯರ ಸಾಕ್ಷಿ ಅಂತಕ್ಕಂಥ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವತ್ತೂ ಅಷ್ಟೇ. ಈಗ ಉದಾಹರಣೆಗೆ ಹೇಳ್ತಾ ಇದ್ರು, 48 ವರ್ಷದ ದಂಪತಿಗಳು ಇಲ್ಲಿ ಬಂದು ಚೌಡೇಶ್ವರಿ ದೇವಸ್ಥಾನಕ್ಕೆ ಆಶೀರ್ವಾದ ಅಂತ ಹೇಳಿ. ನನ್ನ ಕ್ಷೇತ್ರದ ಸುಮಾರು 10,000 ಜನ ಸೇರಿದೆ. ಬೆಳಗ್ಗಿಂದಲೂ ಕೂಡ ಇವತ್ತು 10,000 ಜನ ಸೇರಿದರೆ ನೀವಿರಲೇಬೇಕು ಅಂತ ಹೇಳಿ ನಾನು ಹೇಳಿದೆ. ಕೊರಟೀಕೆರೆ ಗ್ರಾಮಸ್ಥರಿಗೆ ನಾನು ಮಾತು ಕೊಟ್ಟಿದ್ದೇನೆ, ನನ್ನ 48ನೇ ವಿವಾಹ ವಾರ್ಷಿಕೋತ್ಸವ ನೀವು ಮಾಡ್ಕೊಳ್ಳಿ, ನಾನು ಆ ದೇವಿಯ ದರ್ಶನ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೇನೆ. ಆ ಸಮೇತ ದಂಪತಿಗಳ ಜೊತೆಯಲ್ಲಿ ನನ್ನ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರು ಕೂಡ ಜೊತೆಯಲ್ಲಿ ತಾಯಿ ಮಾತ್ರ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು. ಕೊರಟೀಕೆರೆ ಗ್ರಾಮದಲ್ಲಿ ಇರತಕ್ಕಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾನು ಭಾಗಬೇಕು ಅಂತಕ್ಕಂಥ ಮಾತನ್ನ ನಮ್ಮ ಜನರಿಗೆಲ್ಲ ಕೈ ಮುಗಿದು ಹೇಳಿ ಅವರು ಕೂಡ ಇಲ್ಲಿ ಆಗಮಿಸಿರ್ತಕ್ಕಂಥದ್ದು ಒಂದು ವಿಶೇಷ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಟ್ಟ. ಯಾಕೆಂತಂದ್ರೆ ಆ ಒಂದು ಸಂಸ್ಕೃತಿಯನ್ನು ತಲೆಗೆ ಕೂಡ ಅಳವಡಿಸಿರ್ತಕ್ಕಂಥದ್ದು ಎಲ್ಲರನ್ನ ಪ್ರೀತಿ ವಿಶ್ವಾಸದ ಮೂಲಕ, ಅದು ಯುವಕರಿರ್ಬೋದು, ಹಿರಿಯರಿರ್ಬೋದು, ಮಾತೆಯರಿರ್ಬೋದು, ಯಾರು ಕೂಡ ಯಾವುದೇ ತರಹದ ವಿಭಿನ್ನವಾಗಿರ್ತಕ್ಕಂಥ ಮಾತನಾಡದಲ್ಲೇ ಇವತ್ತು ತಾವು ಕಾರ್ಯಕ್ರಮನ ತೋರಿಸ್ಕೊಂಡಿರ್ತಕ್ಕಂಥದ್ದು ಆ ತಾಯಿ ಮಾತೆ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನಿಗೆ ಸಂತೃಪ್ತಿ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳು, ಆ ಹಿನ್ನೆಲೆ ಒಳಗಡೆ ನಿಜವಾಗ್ಲೂ ಕೂಡ ಕೊರಟೀಕೆರೆ ಗ್ರಾಮಸ್ಥರಿಂದ ಅಥವಾ ಈ ಗ್ರಾಮ ಪಂಚಾಯಿತಿಯಿಂದ ಅಥವಾ ಈ ಕೆಆರ್ಪೇಟೆ ತಾಲೂಕಿನಿಂದ ಕಲಿಬೇಕಾಗಿರ್ತಕ್ಕಂಥ ಅಂಶಗಳು ಬಹಳಷ್ಟಿದೆ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಕಾರ್ಯಕ್ರಮ ನಿಮ್ಮಲ್ಲಿ ಆದಂಥ ಸಂದರ್ಭದಲ್ಲಿ ಖಂಡಿತವಾಗಿ ನನ್ನನ್ನು ಕರೆದು ನಾನು ಇದೇ ರೀತಿ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಪ್ರೀತಿ ವಿಶ್ವಾಸ ಮಮತೆ ಮಮಕಾರದ ಮೂಲಕ ನೀವು ಕೊಡ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ತಾಯಿಗೆ ಶರಣ ಮಾಡಿ ಮುಂದಿನ ದಿನಮಾನಗಳಲ್ಲಿ ಮುಂದಿನ ನಮ್ಮ ಯುವ ಬಂಧುಗಳಿಗೆ ಮಕ್ಕಳಿಗೆ ಆಶೀರ್ವಾದ ಮಾಡಿ ಎಲ್ಲರನ್ನೂ ಕೂಡ ಉನ್ನತ ಹುದ್ದೆಗೆ ಏರಿಸಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭ ಮೇಲೆ ಇಲ್ಲ. ಯಾಕಂದ್ರೆ ಎಲ್ಲ ಪರಮ ಪೂಜ್ಯರು ಕೂಡ ಮತ್ತು ಇನ್ನು ಅನೇಕ ಹಿರಿಯರು
ವೇದಿಕೆ ಇರ್ತಕ್ಕಂಥ ಅನೇಕ ದೂರದಿಂದ ಬಂದಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಕೂಡ ಬಂದಿದ್ದಾರೆ. ಅವರು ಕೂಡ ಮಾತಾಡಬೇಕಾಗುತ್ತೆ ಉದ್ದೇಶಿಸಿ. ನಮ್ಮ ನಾವೆಲ್ಲರೂ ಕೂಡ ಬದುಕಿನಲ್ಲಿ ಬಾಳಿನಲ್ಲಿ ಆಗ್ತಕ್ಕಂಥ ವಾತಾವರಣದಲ್ಲಿ ಹೃದಯ ಶ್ರೀಮಂತಿಗೆ ಬದುಕನ್ನು ಬಾಳಬೇಕೆ ಹೊರತು ಅಸೂಯೆ ಮತ್ಸರ ಯಾವುದೇ ಕಾರಣಕ್ಕೂ ಕೂಡ ಬಾರದು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದೇನೆ, ಮಾತಿಗೂ ಜಗಳ, ಮಾತಿಗೂ ಮತ್ಸರ, ವೈರತ್ವ. ದಯಮಾಡಿ ನಾನು ಪ್ರಾರ್ಥನೆ ಮಾಡ್ತೇನೆ, ನಮ್ಮಲ್ಲಿರ್ತಕ್ಕಂಥ ಯುವಕರಿಗೆ ಪುಟಾಣಿ ಮಕ್ಕಳಿಗೆ ನಾವು ಬೋಧನೆ ಮಾಡಬೇಕಾಗಿರ್ತಕ್ಕಂಥದ್ದು. ನಾವೇನಾದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಬಾಳಬೇಕಾದ್ರೆ ಖಂಡಿತವಾಗಿ ಕೂಡ ಪ್ರೀತಿ ವಿಶ್ವಾಸದಿಂದ. ನಾನು ಅದಕ್ಕೋಸ್ಕರ ನಾನು ವಾಟ್ಸಾಪ್ನಲ್ಲಿ ಪ್ರತಿದಿನ 4 ಆಧ್ಯಾತ್ಮಿಕ ಚಿಂತನೆ ವಿಚಾರಗಳನ್ನು ಮಾತ್ರ ಹಾಕ್ತೇನೆ, ಬೇರೆಯನ್ನು ಹಾಕೋದಿಲ್ಲ. ಅದರ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ಪ್ರತಿದಿನ ಸುಮಾರು 6 ರಿಂದ 7 ಲಕ್ಷ ಜನರಿಗೆ ಆ ಮಾಹಿತಿ ತಲುಪುತ್ತೆ. ಅಮೆರಿಕದ ನ್ಯೂಯಾರ್ಕ್ನ ಕನ್ನಡ ಸಂಘರು ಪುಸ್ತಕವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನನ್ನ ಏನು ಇವತ್ತು, ಯಾಕೆ ನಾನು ಬಂದಲ್ಲಿ 12 ಗಂಟೆಗೆ ಬಂದೆ ನಾನು ಕೇರ್ಪೇಟೆಗೆ. ನಮ್ಮ ರಾಜನಾಯಕರು ಎಲ್ಲ ಪರಮಾತ್ಮ ಪೂಜ್ಯರ ಜೊತೆನಲ್ಲೂ ಕೂಡ ನಾವು ಹೋಗ್ಬೇಕು ಅಂತೇಳಿ ಅಂತ ಆಯ್ತು ಅಂತೇಳಿ ಅಂತ ಹಿರಿಯರಿಗೆ ಗೌರವ ಕೊಡುವ ಮೂಲಕ ನಾವು ಪರಮ ಪೂಜ್ಯರ ಜೊತೆ ಬಂದಂತ ಸಂದರ್ಭದಲ್ಲಿ ಅಭೂತಪೂರ್ವಕವಾಗಿರ್ತಕ್ಕಂಥ ನಿಮ್ಮ ಮೆರವಣಿಗೆ, ಆ ನೂತನವಾಗಿ ದೇವಸ್ಥಾನ ನಿರ್ಮಾಣ ಮಾಡತಕ್ಕಂಥದ್ದು ಪರಮ ಪೂಜ್ಯರು ಕೂಡ ಹೇಳಿ ಈ ದೇವಸ್ಥಾನ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಬೆಳೆದಂತಕ್ಕಂಥದ್ದನ್ನ ಅದೆಲ್ಲವೂ ಕೂಡ ನೋಡ್ಕೊಂಡು ಬಂದಾಗ ಸಾಲು ಇಡೀ ರಾಜ್ಯದ ಮೂಲೆಗಳಿಂದ ಬಂದಿರತಕ್ಕಂಥ ಬಂಧುಗಳು ಎಲ್ಲರೂ ಸೇರಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು, ಅದನ್ನು ವಿಶೇಷವಾಗಿ ಯುವಕರ ಪಡೆ ಬೆಂಗಳೂರಿನಲ್ಲೂ ಕೂಡ ಅನೇಕ ಯುವಕರು ಈ ಕಾರ್ಯಕ್ರಮಕ್ಕೆ ಕೈಗೊಳಿಸಿರ್ತಕ್ಕಂಥದ್ದು. ಇಂಥ ಒಂದು ಐತಿಹಾಸಿಕ ನಿರ್ಮಾಣದ ಒಂದು ತಾಯಿ ಮಾತೆ ಉತ್ಸವವನ್ನು ನಾನು ಕೂಡ ಸಾವಿರಾರು ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಾದ್ಯಂತ ನೋಡಿದ್ದೇನೆ. ನಗರ ಮಟ್ಟದಲ್ಲೂ ನೋಡಿದ್ದೇನೆ, ಹಳ್ಳಿ ಮಟ್ಟದಲ್ಲೂ ಕೂಡ ನೋಡಿದ್ದೇನೆ. ಆದರೆ ಗ್ರಾಮೀಣ ಪ್ರದೇಶದ ಸೊಬಗನ ಎಲ್ಲಾದ್ರೂ ಕೂಡ ನಾನು ನೋಡಬೇಕು ಅಂತ ಅಂದ್ರೆ ನಾನು ಮುಂದಿನ ಭಾಷೆಯಲ್ಲಿ ನಾನು ವೈಖರಿ ಇಷ್ಟೇ, ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಕೋಟಿಕೆರೆ ಗ್ರಾಮ ಸಂಘಟನೆ ಕಲಿಬೇಕು ಅಂತಕ್ಕಂಥ ನಮ್ಮ ಬದುಕು ಬಂಗಾರವಾಗಬೇಕು ಅಂತ ಹೇಳ್ತಾರೆ. ಆ ಬಂಗಾರ ಅಂತಾನೆ ಯಾಕೆ ಹೇಳಿದ್ರು? ಬೆಳ್ಳಿ ಯಾಕಂತ ಹೇಳಿಲ್ಲ, ಅಥವಾ ತಾಮ್ರ ಅಂತ ಯಾಕೆ ಹೇಳಿಲ್ಲ? ಹೇಳಿ ನೋಡೋಣ. ಬಂಗಾರ ಯಾಕೆ ಅಂತ ಹೇಳಿದ್ರೆ, ಆ ಬಂಗಾರವನ್ನು ಎಷ್ಟು ಸಲ ನೀವು ಬೆಂಕಿಯಲ್ಲಿ ಹಾಕಿದ್ರು ಸಹ ಅದು ತನ್ನ ಸ್ವರೂಪವನ್ನು ಕಳ್ಕೊಳ್ಳೋದಿಲ್ಲ. ಅದೇ ಬೇರೆ ವಿಚಾರದಲ್ಲಿ ತಾಮ್ರ ಹಾಕಿದ್ರೆ ಕರ್ಗೋಗುತ್ತೆ, ಆದ್ರೆ ಬೆಳ್ಳಿ ಎಷ್ಟು ಹೀಟ್ ಮಾಡಿದ್ರು ಸಹ ತನ್ನ ಶಕ್ತಿಯನ್ನ, ತನ್ನ ಸ್ವರೂಪವನ್ನು ಕಳ್ಕೊಳ್ಳೋದಿಲ್ಲ. ಹಾಗೆ ಮನುಷ್ಯನ ಮನಸ್ಸು ಸಹ ಎಷ್ಟೇ ಕಲ್ಲು ಹೃದಯ ಆಗಿದ್ರು ಸಹ ಆ ದೇವರಲ್ಲಿ ಬಂದಾಗ ಮೃದುತ್ವ ಕಾಣ್ತೀವಿ. ಆ ದೇವರಲ್ಲಿ ನಾವು ಶಿಲೆಯನ್ನು ನೋಡಿದ ಸಂದರ್ಭದೊಳಗೆ ಕಲ್ಲಾಗೆ ಇರುತ್ತೆ. ಆದ್ರೆ ಎಲ್ಲಾ ಕಲ್ಲುಗಳು ದೇವರ ಹತ್ರ ಕುಂತ್ಕೊಳ್ತವೆ ಅಂತ ಕೇಳಿದ್ರೆ ಕುಂದ್ರೋದಿಲ್ಲ. ಪೂರ್ವ ಜನ್ಮ ಸುಕೃತೆ ಪುಣ್ಯ ವಿನಾ ಲಭ್ಯತೆ ಅಂತ ಹೇಳ್ತೀವಿ. ಪೂರ್ವ ಜನ್ಮದ ಸುಕೃತ ಹೇಗಿರುತ್ತೆ? ಪೂರ್ವ ಜನ್ಮದಲ್ಲಿ ನಮ್ಗೆ ಏನಾದರೂ ಸಾಕಿದ್ರೆ ಮಾತ್ರ ಈ ಜನ್ಮದಲ್ಲಿ ನಾವು ಒಳ್ಳೆಯದಾಗಿ ಬಿಡ್ತೀವಿ. ನಮ್ಮ ಬದುಕಿನಲ್ಲಿ ನಾವು ಹೇಳ್ತೀವಿ, ಎಷ್ಟೋ ಕಷ್ಟ ಬರ್ತವೆ, ಕಷ್ಟ ಮತ್ತು ಸುಖ ಎರಡನ್ನೂ ಸಹ ಸಮವಾಗಿ ತಗೊಂಡು ಹೋಗ್ಬೇಕು ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಅದನ್ನು ಸಮವಾಗಿ ತಗೊಂಡು ಹೋಗ್ಬೇಕಾದ್ರೆ ಇಂಥ ಹಬ್ಬಗಳು ಬೇಕಾಗಿದ್ದಾವೆ, ಇಂಥ ಹರಿದಿನಗಳು ಬೇಕಾಗಿದ್ದಾವೆ, ಇಂಥ ಜಾತ್ರಾ ಮಹೋತ್ಸವಗಳು ನಮ್ಮ ಬದುಕಿಗೆ ಬೇಕಾಗಿದ್ದಾವೆ. ಯಾಕೆಂತೇಳಿ ಇವತ್ತು ಈ ಸಮಾಜದಲ್ಲಿ ನೋಡುವಂತ ಸಂದರ್ಭಗಳಿಗೆ ಈ ಊರ ಹಬ್ಬ ಮಾಡ್ತೀವಿ, ದೊಡ್ಡ ಹಬ್ಬ ಮಾಡ್ತೀವಿ. ಅಣ್ಣಯ್ಯ ಹೇಳಿದ್ರು, ನಾವ್ ಯಾರನ್ನಾರು ಬಿಟ್ಟಿವ ಅಂತ ಕೇಳಿದ್ರೆ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರೂ ಕರೆದಿದ್ದೀವಿ. ಈ ಊರವ್ರು ಕರೆದಿದ್ದೀವಿ, ಪರಸ್ಪರರು ಕರೆದಿದ್ದೀವಿ. ಆ ಊರ್ನ ಕರೆಯಕ್ಕಿಂತ ಮುಂಚೆ ಎಲ್ಲ ಗ್ರಾಮ ದೇವತೆಗಳನ್ನು ಸಹ ಕರೆದಿದ್ದೀವಿ. ಅದು ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ಬರೀ ಊರನ್ನು ಕರೆದು ನಮ್ಮ ದೇವ್ರ ಏನ್ ಮಾಡಿತ್ತು, ನಮ್ಮ ದೇವ್ರು ಕರಿಬೇಕು ಅಂತ ಹೇಳಿ ಆ ಊರಿನ ದೇವತೆ ಕರೆದ್ರೆ, ಆ ದೈವವನ್ನು ಕರೆದ್ರೆ ಇಡೀ ಆ ಊರಿನೇ ಕರೆದಂತ ಪುಣ್ಯ ಭಾಗ್ಯ ಬರುತ್ತೆ. ಜಗತ್ತಿನೆಲ್ಲ ಏನಾದ್ರೂ ಒಳ್ಳೇದ್ ಮಾಡ್ಬೇಕಾದ್ರೆ ಎಲ್ಲದರಲ್ಲೂ ನಾವು ನೋಡಂತ ಸಂದರ್ಭಗಳಿಗೆ ನಮ್ಮ ಭಾವನೆಗಳು ಯಾವ ರೀತಿ ಇರ್ತವೆ. ಇವತ್ತು ಅಣ್ಣಯ್ಯ ಮಾತಾಡ್ಬೇಕಾದ್ರೆ ಹೇಳಿದ್ರು, ನಾವು ಬರಬೇಕಾದ್ರೆ ಊರಿನ 1 ಕಿಲೋಮೀಟರ್ ದೂರದಲ್ಲಿ ಪೂಜ್ಯರು ಹೇಳಿದ್ರು, ಇನ್ನು ಸೀರಿಯಲ್ ಸೆಟ್ ಹಾಕಿದ್ದಾರೆ, ಬ್ಯಾನರ್ ಕಟ್ಟಿದ್ದಾರೆ. ಯಾಕಂದ್ರೆ ಇದು ಹೋಗುವಂತ ಸಂದರ್ಭಗಳಿಗೆ ಏನ್ ಹೇಳ್ತೀವಿ, ಇದು ನಮ್ಮೂರಿಗೆ ಜಾತ್ರೆ ಆಗುತ್ತೆ, ಜಾತ್ರಾ ಮಹೋತ್ಸವಕ್ಕೆ ಹೋಗ್ತೀವಿ ನಾವೆಂತ ಆ ಭಾವನೆ ಇದೆಯಲ್ಲ, ಆ ಭಕ್ತಿ ಇದೆಯಲ್ಲ, ಆ ಭಕ್ತಿ ಮನುಷ್ಯನ ಮನಸ್ಸನ್ನು ಪರಿವರ್ತನೆ ಮಾಡುತ್ತೆ. ಆ ಭಕ್ತಿಯ, ಯಾಕಂದ್ರೆ ಹಿರಿಯರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಶಕ್ತಿಯಿಂದಲೇ ಮುಕ್ತಿ, ಶಕ್ತಿಯಿಂದಲೇ ಭಕ್ತಿ,
ಶಕ್ತಿಗಳನ್ನು ಅಳಿದರೆ ಇಹದಲ್ಲಿ ಮುಕ್ತಿ ಇಲ್ಲಂದ ಸರ್ವಜ್ಞ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಾವು ದೂರದಿಂದ ನೋಡ್ಬೇಕಾದ್ರೂ ಸಹ ಈ ಊರಲ್ಲಿ ಒಂದು ವಿಶೇಷ ಇದೆ, ಆಚರಣೆ ಇದೆ, ಅಟ್ಲೀಸ್ಟ್ ಏನೋ ಪಕ್ಕದಲ್ಲಿ ಏನಿದೆ ವಿಶೇಷ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ದೊಡ್ಡ ಜಾತ್ರಾ ಮಹೋತ್ಸವ ಆಗ್ತಾ ಇದೆ.